ಸರ್ ನಂಗೆ ಗೊತ್ತಿಲ್ಲಪ್ಪ ಇದೆಲ್ಲ. ಹುಡುಗಿನ ಕೇಳ್ಬೋಣ. ಏಂಜಲ್ಸ್ ಸುಕೃತ ಅಪ್ಪಿತಪ್ಪಿ ಅನ್ನೋದು ಗೊತ್ತಾ ಹಿಂಗಂದ್ರೆ ಏನು ಅಂತ? ಬಾಯ್ ಬೆಸ್ಟಿ ಅಂದ್ರೆ ಒಂದ್ ಹುಡುಗ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ, ಬಟ್ ಅವನ ಜೊತೆ ಏನು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇರಲ್ಲ. ದಟ್ ಇಸ್ ಬಾಯ್ ಬೆಸ್ಟಿ. ಏನಿದೆ ಈ ತರ? ಗೋಸ್ಟಿಂಗ್ ಇದೆ, ಬ್ರೆಡ್ ಕ್ರಂಬಿಂಗ್ ಇದೆ, ಗ್ಯಾಸ್ ಲೈಟಿಂಗ್ ಇದೆ, ಸಿಚುಯೇಷನ್ಶಿಪ್ ಇದೆ, ಆರ್ಬಿಟಿಂಗ್ ಇದೆ. ಬಟ್ ನನ್ ಕಸಿನ್ಸ್ ತಮ್ಮಂದಿರೆಲ್ಲ ಇದ್ರಲ್ಲ, ಅವರೆಲ್ಲ ಮಾಡ್ತಿರ್ತಾರೆ ಇಂಥವೆಲ್ಲ. ಸಿಚುಯೇಷನ್ಶಿಪ್ ಅಂತೆ, ಒಂದ್ ಹುಡುಗಂಗೆ ಇಬ್ಬಿಬ್ರು ಗರ್ಲ್ ಫ್ರೆಂಡ್ಸ್, ಒಬ್ರ ಜೊತೆ ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಇನ್ನೊಬ್ರ ಜೊತೆ ನಾರ್ಮಲ್ ಆಗಿರ್ತಾರೆ. ಸಿಚುಯೇಷನ್ಶಿಪ್ ಅಂದ್ರೆ ಹೆಂಗಂದ್ರೆ ನೋ ಸೀರಿಯಸ್ ಕಮಿಟ್ಮೆಂಟ್ ಬಟ್ ಜೊತೆ ಇರ್ತಾರೆ. ಆರ್ಬಿಟಿಂಗ್ ಅಂದ್ರೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ಟಾಕ್ ಮಾಡೋದು ಮ್ಯಾಮ್, ಬಟ್ ಎಲ್ಲ ಕಾಂಟ್ಯಾಕ್ಟ್ ಕಟ್ಟು. ಬೇರೆ ಇನ್ನೇನಿದೆ ಬಗ್ಗೆ ಗುರುತಾ? ಗೋಸ್ಟಿಂಗ್ ಹೆಂಗಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇರೋದು ಸರ್, ಹೇಳ್ದೆ ಮಾಡ್ದೆ ಸಡನ್ ಆಗಿ ಕಾಂಟ್ಯಾಕ್ಟ್ ಕಟ್ ಮಾಡ್ಕೊಂಡ್ಬಿಡೋದು. ಅಯ್ಯೋ ಭಗವಂತ, ಸ್ವಲ್ಪ ಟ್ರೈನಿಂಗ್ ತಗೋಬೇಕಪ್ಪ ಇದೆಲ್ಲ. ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಮ್ಮ? ಇದೆಲ್ಲ ಎಲ್ಲಿ ಸಿಗ್ತದೆ? ನಂಗೂ ಗೊತ್ತಿಲ್ಲಪ್ಪ, ಎಲ್ಲಿ ಸಿಗತ್ತೀವಲ್ಲ? ಜೆನ್ಸಿ ಕಿಡ್ಸ್ ನ ಕೇಳಿ, ಅವ್ರುಗಳು ಎಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾರಂದ್ರೆ. ಬೇಡ ಬಿಡಿ ಇದೆಲ್ಲ ಬೇರೆ. ಅವ್ರು ಯಾಕೆ ಇನ್ನು ಬ್ಯಾಚುಲರ್ ಆಗಿದ್ದಾರೆ? ಬಟ್ ಐ ಗೆಸ್ ಬೆಸ್ಟ್ ಫ್ರೆಂಡ್ಸ್ ಬೇಕಾಗಿರೋ ಬೇರೆ ಕ್ವಾಲಿಟೀಸ್ ಇರುತ್ತೆ ಅಂಡ್ ಗರ್ಲ್ ಫ್ರೆಂಡ್ ಬೇಕಾಗಿರೋ ಬೇರೆ ಕ್ವಾಲಿಟೀಸ್ ಗರ್ಲ್ ಇರುತ್ತೆ. ಫ್ರೆಂಡ್ಸ್ ಗೆ ಬೆಸ್ಟೀಸ್ ಇದ್ರೆ ಅದು ಹುಡುಗಿರು ಇಷ್ಟ ಆಗಲ್ಲ, ನಮ್ಗಳಿಗೆ ಇಷ್ಟ ಆಗಲ್ಲ. ಸೊ ಮೇ ಬಿ ಅದಕ್ಕೆ ಯಾರು ಗರ್ಲ್ ಫ್ರೆಂಡ್ ಆಗ್ತಿಲ್ಲ.